ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ಈ ಸ್ಫಟಿಕ ಕಲ್ಲನ್ನು ಕಟ್ಟೋದ್ರಿಂದ ಮನೆಗೆ ಹಣ ಆಕರ್ಷಣೆ ಆಗುತ್ತೆ. ನಿಮಗೆ ಎ ಟು ಝೆಡ್ ಸಮಸ್ಯೆಗಳಿಗೆ ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದು ಕೊಡುತ್ತೆ. ಇದು ಬಂದು ಮನೆಗೆ ಕಟ್ಬೋದು, ಅಂಗಡಿಗಳಿಗೆ ಕಟ್ಬೋದು, ಶಾಪ್ಗಳಿಗೆ ಕಟ್ಬೋದು, ವೆಹಿಕಲ್ಸ್ಗೆ ಕಟ್ಬೋದು, ಆಟೋ, ಲಾರಿ, ಟೆಂಪೋ ಎಲ್ಲದಕ್ಕೂ ಕೂಡ ಕಟ್ಬೋದು. ತುಂಬ ಅಂದರೆ ತುಂಬ ಸೇಫ್ಟಿಯಾಗಿ ನಮ್ಮನ್ನು ನೋಡಿಕೊಳ್ಳುತ್ತೆ. ಏನೇ ತೊಂದರೆ ಅನ್ನೋದು ಆಗೋದಿಲ್ಲ. ಇದು ಬಂದು ಸಾಲದ ಸಮಸ್ಯೆ ಆಗಿರಲಿ, ಮತ್ತು ಏನೋ ಒಂದು ಒಡವೆದ ಸಮಸ್ಯೆ, ಏನೇ ಒಂದು ಸಮಸ್ಯೆಗಳು ಆಗಿದ್ರೂ ಕೂಡ ಇದು ನಿವಾರಣೆ ಮಾಡುತ್ತೆ. ಒಳ್ಳೆ ರಿಸಲ್ಟ್ ಜನಗಳಿಗೆ ಆಲ್ರೆಡಿ ಸಿಗ್ತಾ ಇದೆ. ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ, ಲೈಕ್ನ ಕೊಡಿ ಪ್ಲೀಸ್. ಯಾರೂ ಕೂಡ ಲೈಕ್ನ ಕೊಡಲ್ಲ. ಎಲ್ಲರೂ ಕೂಡ ತುಂಬ ಜನ ನೋಡ್ತಾ ಇದ್ದೀರಾ, ಯಾರು ಲೈಕ್ನೂ ಕೊಡಲ್ಲ. ತುಂಬ ಜನ ಸಬ್ಸ್ಕ್ರೈಬ್ ಆಗ್ದೇ ಈ ವಿಡಿಯೋನ ನೋಡ್ತಾ ಇದ್ದೀರಾ. ಇವತ್ತಿನ ವಿಡಿಯೋ ಬಂದು ನಾವು ಸಾಲ ಕೊಟ್ಟಿರೋ ಹಣ, ಸಾಲ ಅಂತಲೇ ಅನ್ನಬಾರ್ದು, ಏನೋ ಒಂದು ಅವರ ತೊಂದರೆಗಳಿಗೆ ನಾವು ಹಣನ ಕೊಟ್ಟಿರ್ತೀವಿ, ಅವರು ತಿರುಗಿಸಿ ನಮಗೆ ಹಣನ ಕೊಟ್ಟಿರಲ್ಲ. ತುಂಬ ವರ್ಷಗಳೇ ಆಗಿರುತ್ತೆ, ತುಂಬ ದಿನಗಳೇ ಆಗಿರುತ್ತೆ. ಅಂಥವ್ರಿಗೆ ಈ ವಿಡಿಯೋ. ಇದಕ್ಕೆ ಬೇಕಾಗಿರೋದು ಒಂದು ಬೆಳ್ಳುಳ್ಳಿ, ಒಂದು 5ರಿಂದ 6 ಮೆಣಸು ಬೇಕಾಗುತ್ತೆ, ಕಪ್ಪು ಮೆಣಸು ಬೇಕಾಗುತ್ತೆ. ಸರಿನಾ? ಈ ಮೆಣಸಿದ್ರೆ ಸಾಕು, ನಿಮಗೆ ಖಂಡಿತ ಹಣ ವಾಪಸ್ ಬಂದೇ ಬರುತ್ತೆ. ಯಾಕೆಂದರೆ ಇದನ್ನು ರೆಮಿಡಿ ನನಗೆ ಯಾರೋ ಹೇಳ್ಕೊಟ್ಟಿದ್ರು. ಅವರು ತುಂಬ ದೊಡ್ಡ ಇವರಂತಲೇ ಹೇಳ್ಬೋದು, ಅವ್ರ ಹೆಸರು ಹೇಳೋದು ಬೇಡ, ಹೇಳ್ಕೊಟ್ಟಿದ್ರು. ಹಾಗೆಯೇ ನಾವು ಅವ್ರ ಹತ್ರ ಹಣ ಕೇಳಬೇಕಾದ್ರೆ ಹೋಗಿ ತೊಗೊಂಡೋಗಿ ಯಾವ ರೀತಿ, ಯಾವ ವಾರ, ಯಾವ ದಿನ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ನಿಮಗೆ ಬೇಕಿರೋದು ಇಷ್ಟೇ, ಬೆಳ್ಳುಳ್ಳಿ ಮತ್ತು ಕಪ್ಪು ಮೆಣಸು. ಇಷ್ಟಿದ್ರೆ ನಿಮಗೆ ಸಾಕು. ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ. ಸರಿನಾ? ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದನ್ನು ಯಾವ ರೀತಿ ಮಾಡಬೇಕು ಸಿಸ್ಟರ್? ಹೌದು, ಯಾವ ದಿನ, ಯಾವ ವಾರ ಅದೆಲ್ಲ ಇದೆಯಾ ಅಂತ ಹೇಳಿದ್ರೆ, ಹೌದು ಅದೆಲ್ಲ ಇದ್ದೇ ಇರುತ್ತೆ. ನೀವು ಮಾಡ್ಕೊಂಡು ಹೋಗ್ಬೋದು. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನೀವು ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಕಪ್ಪು ಮೆಣಸು ಏನಿದೆ ಅದನ್ನು ನೀವು ಹೊಸಲಿಂದ ಆಚೆ ಇಡಬೇಕಾಗುತ್ತೆ. ಹೊಸಲಿಂದ ಹೊರಗಡೆ, ಮನೆಯಿಂದ ಹೊರಗಡೆ ಒಂದು ಕಪ್ಪು ಮೆಣಸನ್ನ ಇಟ್ಬಿಟ್ಟು ಹೋಗಬೇಕಾದ್ರೆ ಅದನ್ನು ದಾಟಿ ಸ್ವಲ್ಪ ಕಾಲು ಟಚ್ ಆಗಬೇಕು. ಆ ಥರ ತುಳ್ಕೊಂಡು ಹಿಂದೆ ತಿರುಗದಂತೆ ಹೋಗಿ ನೀವು. ಸರಿನಾ? ಹಿಂದೆ ತಿರುಗದಂತೆ ಹೋಗಿ ನೀವು. ಹೋದ್ಮೇಲೆ ಆಲ್ರೆಡಿ ನೀವು ಮನೆಯಿಂದ ಹೊರಡಬೇಕಾದ್ರೆ ನಿಮ್ಮ ಜೇಬಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ಏನಿದೆ, ಒಂದು ಬೆಳ್ಳುಳ್ಳಿ ಎಸ್ಲಾದರೂ ಪರವಾಗಿಲ್ಲ, ಒಂದು 5 ಬೆಳ್ಳುಳ್ಳಿ ಮೆಣಸಾದರೂ ಪರವಾಗಿಲ್ಲ, ಎರಡರಲ್ಲಿ ಒಂದಾದರೂ ತೊಗೊಂಡೋಗ್ಬೋದು. ಇಲ್ಲ 2 ತೊಗೊಂಡೋಗ್ತೀವಿ ಅಂದರೆ 2 ಕೂಡ ತೊಗೊಂಡೋಗ್ಬೋದು. ತೊಗೊಂಡೋಗಿ. ನೀವು ತೊಗೊಂಡೋಗ್ಬೇಕಾದ್ರೆ ಮನೆಯಿಂದನೇ ಕ್ಲೀನಾಗಿ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡಿಕೊಂಡು ನೀವು ಹೋಗಿ ಬುಧವಾರ ಅಥವಾ ಗುರುವಾರ ಹೋಗಿ ಅವರ ಹಣ ಕೇಳಬೇಕು ಅಂತ ಹೇಳಿದ್ರೆ ಬುಧವಾರ ಅಥವಾ ಗುರುವಾರ ಹೋಗಿ ಅವ್ರ ಹತ್ರ ಹೋಗಿ ನೀವು ಹಣನ ಕೇಳಬೇಕಾದ್ರೆ ಕೈಯಲ್ಲಿ ಬಂದು ನಿಮಗೆ ಒಂದು ಬೆಳ್ಳುಳ್ಳಿ ಮತ್ತು ನಾನು ತೋರಿಸ್ತೀನಿ ಮುಂದೆ, ಒಂದು 5 ಮೆಣಸು ಅಷ್ಟನ್ನ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಇಟ್ಕೊಂಡು ತೊಗೊಂಡೋಗಿ ಅವರನ್ನು ಹಣ ಕೇಳಿ. ಗುರುವಾರ ಅಥವಾ ನೀವು ಶುಕ್ರವಾರನೂ ಮಾಡಬಹುದು. ಇಲ್ಲ ನಿಮಗೆ ಆಗಲ್ಲ ಅಂತ ಹೇಳಿದ್ರೆ ಬುಧವಾರ, ಗುರುವಾರನೇ ಮಾಡ್ಬೋದು. ತುಂಬ ಒಳ್ಳೆಯ ದಿನ. ಅದರಿಂದ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ, ಒಳ್ಳೊಳ್ಳೆ ರಿಸಲ್ಟ್ ಸಿಗುತ್ತೆ. ಖಂಡಿತ ಇದನ್ನು ತುಂಬ ಜನ ಟ್ರೈ ಮಾಡಿದ್ದೀನಿ, ನಾನು ಮಾಡಿದ್ದೀನಿ. ನನಗೆ ಸಕ್ಸಸ್ ಆದಮೇಲೆ ನನ್ನ ಫ್ರೆಂಡ್ಸ್ಗಳಿಗೆ, ನನಗೆ ಗೊತ್ತಿರೋರಿಗೆ ಎಲ್ಲರಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ. ಈ ಥರ ಮಾಡಿ ನನಗೆ ಸಕ್ಸಸ್ ಆಗಿದೆ, ನಿಮಗೂ ಸಕ್ಸಸ್ ಆಗ್ಬೋದು ಮಾಡಿ ಅಂತ ಹೇಳ್ಕೊಟ್ಟಿದ್ದೀನಿ. ಅವರಲ್ಲಿ ಕೆಲವ್ರಿಗೂ ಕೂಡ ಆಗಿದೆ, ಕೆಲವ್ರಿಗೂ ಕೂಡ ಸಕ್ಸಸ್ ಆಗಿದೆ ಅವ್ರಿಗೆ. ಹಾಗಾಗಿ ಅವ್ರಿಗೂ ಕೂಡ ಹೇಳಿದೆ, ಅವ್ರಿಗೂ ಸಕ್ಸಸ್ ಆಯಿತು. ಇನ್ನೇನು ನಮ್ಮ ವ್ಯೂವರ್ಸ್ಗಳು ಕೂಡ ತುಂಬ ಜನ 2-3 ದಿನದಿಂದ ಅದೇ ಕಮೆಂಟನ್ನು ಹಾಕ್ತಾಯಿದ್ದೀರಾ, ಸಿಸ್ಟರ್ ನನಗೆ ಹಣ ಕೊಡಬೇಕು, ಯಾರೋ ತುಂಬ ಹಣ ನಾನು ಸಾಲ ಮಾಡಿ ಕೊಟ್ಟಿದ್ದೀನಿ, ಒಡವೆ ಇಟ್ಟು ಕೊಟ್ಟಿದ್ದೀನಿ ನಾನು ಅಂತ. ನೆನ್ನೆ ಒಬ್ಬರು ಸಿಸ್ಟರ್ ನನಗೆ ಕಾಲ್ನ ಮಾಡಿದರು. ಅವರು 20 ಲಕ್ಷ ಒಡವೆನೇ ಕೊಟ್ಬಿಟ್ಟಿದ್ದಾರಂತೆ. ಒಡವೆ ಕೊಟ್ಟು ಅವರು ಹಣನೂ ಕೊಡ್ತಾ ಇಲ್ಲ, ಅವರು ಒಡವೆನೂ ಕೂಡ ಬಿಡಿಸ್ಕೊಡ್ತಾ ಇಲ್ಲ. ಆ ಥರ ಆಗೋಗಿದೆ ಸಿಚುವೇಶನು. ಈ ಕಡೆ ಸಂಬಂಧಿಕರು ಜಾಸ್ತಿ ಹೇಳೋಕ್ಕೂ ಆಗಲ್ಲ, ಕೇಳೋಕ್ಕೂ ಆಗಲ್ಲ, ಆ ಥರ ಆಗೋಗಿದೆ. ನನಗೆ ಒಳ್ಳೆ ರೀತಿಲಿ ಹಣ ಬರಬೇಕು ಸಿಸ್ಟರ್ ಅಂತ ಹೇಳಿದ್ರಿ.
ಆಲ್ಮೋಸ್ಟ್ ಅವ್ರಿಗೇ ಡೆಡಿಕೇಟ್ ಅಂತಲೇ ಹೇಳ್ಬೋದು ಈ ವಿಡಿಯೋ. ಯಾಕೆಂದರೆ ಅವರು ಕೇಳ್ಕೊಂಡಿದ್ರಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನಗೂ ಸಕ್ಸಸ್ ಆಗಿದೆ ಪಾಪ, ತುಂಬ ಇದರಲ್ಲಿ ಕೇಳ್ಕೊಂಡಿದ್ರಲ್ಲ ಅದಕ್ಕೋಸ್ಕರ. ನೋಡಿ ಬೆಳ್ಳುಳ್ಳಿದು ಅದು ಪೂರ್ತಿ ಬೆಳ್ಳುಳ್ಳಿ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ನೋಡಿ, ಒಂದು ಏನು ಹೇಳಿದೆ ಪೀಸ್ ಏನಿದೆ ಅಷ್ಟು ಬೆಳ್ಳುಳ್ಳಿನ ತಗೊಳ್ಳಿ. ಒಂದು 5 ಬೆಳ್ಳುಳ್ಳಿ, ಅದು ಸಾರಿ 5 ಮೆಣಸು ಬಿದ್ದೋಗ್ತಾ ಇದೆ, ಸಾರಿ. ನಿಮಗೆ ಪ್ಲೇಟಲ್ಲೇ ತೋರಿಸ್ತೀನಿ, ಯಾಕೆಂದರೆ ಅದೆಲ್ಲ ಬೀಳ್ತಾ ಇದೆ, ಕೈಯಲ್ಲಿ ಇಟ್ಕೊಂಡ್ರೆ ನಿಮಗೆ ಕಾಣಿಸ್ತಾ ಇಲ್ಲ. ಇದರಲ್ಲಿ ಒಂದು 5 ಅಥವಾ 7 ಮೆಣಸನ್ನ ಇಟ್ಕೊಂಡೋಗಿ ಜೇಬಲ್ಲಿ ಅಥವಾ ಪರ್ಸಲ್ಲಿ ಯಾವುದ್ರಲ್ಲಾದರೂ ಇಟ್ಕೊಳ್ಳಿ. ನೀವು ತೊಗೊಂಡೋಗಿ ಅವ್ರ ಹತ್ರ ಮಾತಾಡಬೇಕಾದ್ರೆ, ಇವಾಗ ಹಣ ಕೇಳೋಕ್ಕೆ ನೀವು ಮಾತಾಡ್ತೀರಲ್ಲ, ಅವ್ರ ಹತ್ರ ಹೋಗಿ ಆ ಟೈಮಲ್ಲಿ ಕೈಯಲ್ಲಿ ಇಟ್ಕೊಂಡು ಮಾತಾಡಿ. ಅವರು ಏನು ಹೇಳ್ತಾರೆ ಸಿಚುವೇಶನು ನೋಡಿ, ಇಷ್ಟು ದಿನ ನಮ್ಮ ಹತ್ರ ಇಲ್ಲ, ನಮಗೆ ಕಷ್ಟ, ನಮಗೆ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಅದನ್ನು ಇಟ್ಕೊಂಡೋಗಿ ನೀವು ಮಾತಾಡಿ, ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ನಿಮಗೆ. ಅವ್ರು ಹೇಳ್ತಾರೆ, ಹೌದು ನಾನು ಕೊಡ್ತೀನಿ, ಹೇಗಾದರೂ ಅಡ್ಜಸ್ಟ್ ಮಾಡಿ ಕೊಡ್ತೀನಿ, ಇಲ್ಲ ಇಂಥ ದಿನ ಕೊಡ್ತೀನಿ, ಆ ಥರ ಪಾಸಿಟಿವ್ ಆಗಿ ಆ ವೈಬಿಂದ ನಿಮಗೆ ಹೇಳ್ತಾರೆ. ಅದಂತೂ ಖಂಡಿತ. ಅವ್ರಿಗೆ ಯಾವ ರೀತಿ ಈ ಹಣ ಸಿಗುತ್ತೆ, ಇದೆಲ್ಲ ನಿಜಾನಾ, ಕೊಡ್ಬೋದಾ ಅಂತ ಹೇಳಿದ್ರೆ ಹೌದು. ಇವಾಗ ನಿಮಗೆ 10 ಜನದ ಹತ್ರ ನೀವು ಹಣನ ಈಸ್ಕೊಂಡಿರ್ತೀರ. ನೋಡಿ ಕೈಯಲ್ಲಿ ಈಗ ಇಟ್ಕೊಂಡು ಮಾತಾಡಬೇಕಾದ್ರೆ ಒಂದು ಮುಷ್ಟಿಲಿ ಒಂದು ಬೆಳ್ಳುಳ್ಳಿ ಮತ್ತು 5 ಮೆಣಸು ಅಥವಾ 7 ಮೆಣಸನ್ನು ಮುಷ್ಟಿಲಿ ಇಟ್ಕೊಂಡು ನೀವು ಈ ಥರ ಮುಷ್ಟಿಲಿ ಇಟ್ಕೊಂಡು ಮಾತಾಡ್ಬೋದು ಅವ್ರ ಹತ್ರ ಮಾತಾಡಬೇಕಾದ್ರೆ. ಆವಾಗ ನಿಮಗೆ ಒಳ್ಳೆ ಪಾಸಿಟಿವ್ ವೈಬಲ್ಲಿ ಅವರು ಮಾತಾಡ್ತಾರೆ. ಕೊಡ್ತೀನಿ, ಈ ದಿನ ಕೊಡ್ತೀನಿ, ಆ ದಿನ ಕೊಡ್ತೀನಿ ಅಂತ ಮಾತಾಡ್ತಾರೆ. ಅವ್ರ ಮನಸ್ಸಾಗುತ್ತೆ, ನಿಮಗೆ ಕೊಡಬೇಕು ಅಂತ ಮನಸ್ಸು ಆಗುತ್ತೆ ಅವ್ರಿಗೆ. ಅದಾದಮೇಲೆ ನಾನು ಹೇಳ್ತಾ ಇದ್ನಲ್ಲ, ಯಾವ ಥರ ಅವ್ರ ಮನಸ್ಸು ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಅವರು 10 ಜನದ ಹತ್ರ ಸಾಲ ಮಾಡಿರ್ತಾರೆ, ಆದರೆ ಯಾರಿಗಾದ್ರೂ ಒಬ್ರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿಕೊಂಡ್ರೆ ಆ ಒಬ್ಬರು ನೀವಾಗಿರ್ತೀರ. ಅವ್ರಿಗೆ ಏನು ಅನಿಸುತ್ತೆ, ಯಾರ್ದು ಯಾವ ಥರ ಆದರೂ ಇರಲಿ, ಫಸ್ಟ್ ಬಂದು ಇವ್ರಿಗೆ ತೀರಿಸ್ಬಿಡೋದ, ನಂತರ ಬೇರೆಯವ್ರಿಗೆ ಕೊಡೋದ ಅಂತ ಅವ್ರ ಮನಸ್ಸಲ್ಲಿ ಬರುತ್ತೆ. ಹಾಗಾಗಿ ಈ ಥರ ಮಾಡಿ ಅಂತ ಹೇಳ್ತಾ ಇರೋದು. ಹೌದು, ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಜನಗಳಿಗೆ. ನೀವು ಇದೆಲ್ಲ ಸುಳ್ಳು ನಿಜನಾ ಅಂತ ಅಂದ್ಕೋಬೋದು. ಒಂದೊಂದು ಸತಿ ಏನೂ ವರ್ಕ್ ಆಗಿಲ್ಲ, ನಾವು ಮಾತಾಡಿ ವರ್ಕ್ ಆಗಿಲ್ಲ, ಜಗಳ ಆಡಿ ವರ್ಕ್ ಆಗಿಲ್ಲ, ಬೇರೆಯವ್ರಿಗೆ ಹೇಳಿ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಈ ಥರ ಚಿಕ್ಕ ಪುಟ್ಟ ವಿಷಯಗಳು ಕೂಡ ನಮಗೆ ವರ್ಕ್ ಆಗುತ್ತೆ. ಕೆಲವರು ನಂಬಲ್ಲ, ಕೆಲವರು ನಂಬ್ತೀರಾ. ಆದರೆ ನಮಗೆ ಒಳ್ಳೇದಾಗಬೇಕು ಅಂದರೆ ಇವನ್ನೆಲ್ಲ ನಂಬಿ ಮಾಡಲೇಬೇಕಾಗುತ್ತಲ್ವ. ಹಾಗಾಗಿ ನಾನು ಇದನ್ನು ಬಿಟ್ಟು ಒಂದು 50,000 ಕೊಡಿ ನಾನು ಮಾಡಿಕೊಡ್ತೀನಿ, 10,000 ಕೊಡಿ ನಾವು ದುಡ್ಡು ಕೊಡಂಗೆ ಮಾಡಿಕೊಡ್ತೀನಿ, ಅದನ್ನು ನಂಬಾರ್ದು. ಸರಿನಾ? ಈ ಮನೆಯಲ್ಲಿ ಮಾಡೋ ರೆಮಿಡಿಗಳು ಒಂದಲ್ಲ ಒಂದು ವರ್ಕ್ ಆಗುತ್ತೆ. ಇದನ್ನು ಕೇಳ್ಬೋದು, ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಕೆಲವರು ನಂಬಿಕೆಯಿಂದ ಮಾಡಿರ್ತಾರೆ, ಅದು ಪೂರ್ತಿ ನಂಬಿಕೆ ಕೊಟ್ಟಿರ್ತಾರೆ. ನಾವು ಅದನ್ನು ಹೇಗೆ ಹೇಳಿರ್ತೀವಿ, ಶ್ರದ್ಧೆಯಿಂದ ಮಾಡಿರ್ತಾರೆ. ಅವತ್ತಿನ ದಿನ ಕೊಡಬೇಕು, ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ನಾನ ಮಾಡಿ ಮಡಿಯಾಗಿ ಅವರು ಕ್ಲೀನಾಗಿ ನಾವು ಏನೆಲ್ಲ ಹೇಳ್ಕೊಟ್ಟಿದ್ದೀವಿ ಅದೇ ರೀತಿ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಅಯ್ಯೋ ಟ್ರೈ ಮಾಡೋದ, ಹೇಳಿದಾರಲ್ಲ ನೋಡೋದ ಬಂದುಬಿಡುತ್ತಾ ಅನ್ನೋ ಒಂದು ಸ್ಥಿತಿಯಲ್ಲಿ ಹೋಗಿರುತ್ತೆ, ಅವ್ರಿಗೆ ಆಗೋದೇ ಇಲ್ಲ. ನೀವು ನಂಬಿಕೆ ಇಟ್ಟು ಅದ್ರ ಬಗ್ಗೆ ಏನು ಕೆಟ್ಟ ಯೋಚನೆ ಮಾಡ್ದೇ ನೀವು ಅದನ್ನು ಉಪಯೋಗ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸರಿನಾ? ಈ ಥರ ಒಳ್ಳೆ ರಿಸಲ್ಟ್ ಜನಗಳಿಗೆ ಸಿಗ್ತಾ ಇದೆ, ಸಿಗಲಿ. ಅದಾದಮೇಲೆ ಇನ್ನೊಂದು ಕ್ವಶನ್ ಕೇಳ್ಬೋದು, ಸಿಸ್ಟರ್ ಅವರಿದ್ದರೆ ಹೋಗಿ ಕೇಳ್ಬೋದು, ಅವ್ರು ಇಲ್ಲ ಊರು ಬಿಟ್ಟೇ ಹೋಗಿದ್ದಾರೆ ಅಂದರೆ ಅವ್ರಿಗೆ ಏನು ಮಾಡಬೇಕು ಅಂದರೆ, ಅವ್ರಿಗೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ, ಅವರು ಸಿಗೋದೇ ಇಲ್ವಲ್ಲ ನಿಮ್ಮ ಕೈಗೆ. ಹಾಗಾಗಿ ಅವ್ರಿಗೆ ನಾನು 786 ಅಂತ ನಾನು ಮಾಡಿದೆ ಗೊತ್ತಾ, ಅದೊಂದೇ ನಾನು ಮಾಡಿರೋದು. ಅದರಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ ಅಂತ ನಾನು ಹೇಳ್ಕೊಂಡೆ. ಎಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಆಲ್ರೆಡಿ ನಾನು ವೀಡಿಯೋಸಲ್ಲಿ ನಿಮಗೆ ಅವರು ವಾಯ್ಸ್ ಮೆಸೇಜ್ ಹಾಕಿರೋದನ್ನೇ ನಾನು ನಿಮಗೆ ತೋರಿಸಿದ್ದೀನಿ ನಿಮಗೆ ಅವ್ರಿಗೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ. ಹಾಗೆಯೇ 786 ಅಂತ ಬರೆದ್ರೂ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ. ಆದರೆ ತುಂಬ ಕಷ್ಟ, ಅದು ಕಷ್ಟದಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗೋದು. 100ಕ್ಕೆ 100% ಅದು ಸಿಗುತ್ತೆ. ನೀವು ಕೇಳ್ಕೊಂಡಿದ್ದು ಒಬ್ರಿಗೆ ಬೇಗನೂ ಸಿಕ್ಕಿದೆ, ಒಬ್ರಿಗೆ ಲೇಟ್ ಆದರೂ ಸಿಕ್ಕಿದೆ. ಅದು ಬಂದು ಆಲ್ರೆಡಿ ನಾನು ವೀಡಿಯೋಸ್ನ 2-3 ವೀಡಿಯೋಸ್ನ ಹಾಕ್ಬಿಟ್ಟಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿ. ನೀವು 11 ದಿನದಲ್ಲಿ ಡೌಟ್ ಇದ್ದರೆ ಮಾಡಿ ನೋಡಿ ಅಂತ ಒಂದು ವಿಡಿಯೋ ಇದೆ, ಆ ವಿಡಿಯೋನ ಚೆಕ್ ಮಾಡಿ ನೋಡಿ. ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೇಮ್ ಅದೇ ರೀತಿಯೇ ನೀವು ಮಾಡಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ
ನೀವು ಬರಿಬೇಕಾಗುತ್ತೆ. ಅದನ್ನೆಲ್ಲ ಡೀಟೇಲಾಗಿ ಹೇಳಿದ್ದೀನಿ, ಆ ವಿಡಿಯೋನ ನೋಡಿ. ಇನ್ನೊಂದು ಏನಪ್ಪ ಅಂದರೆ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ, ಹೌದು ರೀ, ನಿಜ ನಾನು ಹೇಳ್ತಾ ಇದ್ದೀನಿ. ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಎಷ್ಟೆಲ್ಲ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿದ್ರೆ ಜನಗಳಿಗೆ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಜನಗಳಿಗೆ. ಮಿಸ್ ಮಾಡ್ಕೋಬೇಡಿ, ಮಿಸ್ ಮಾಡ್ಕೊಳ್ದೇ ಈ ವಿಡಿಯೋನ ನೋಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ತುಂಬ ಜನ ಹೇಳ್ತಾ ಇದ್ದಾರೆ ಸ್ಫಟಿಕ ಕಟ್ಟಿದ ಮೇಲೆ ನಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ನಮ್ಮ ಸಾಲದ ಸಮಸ್ಯೆ ಹೋಗ್ತಾ ಇದೆ, ನಾನು ಒಡವೆ ಇಟ್ಟಿದ್ದೆ, ಒಡವೆ ಬಿಡಿಸ್ಕೊಂಡು ಬಂದೆ, ನಮ್ಮ ಮನೇಲಿ ತುಂಬ ಜಗಳ ಆಗ್ತಾಯಿತ್ತು, ಜಗಳ ಎಲ್ಲ ಹೋಗಿ ಸಮಾಧಾನದಿಂದ ನೆಮ್ಮದಿಯಾಗಿ ಇದ್ದೀವಿ, ನನ್ನ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ, ಅವರು ಒಂದು ಇದರಲ್ಲಿ ಇದ್ದಾರೆ, ಹೇಳಿದ ಮಾತು ಕೇಳಿಕೊಂಡು. ಅದಾದಮೇಲೆ ನಮ್ಮ ಮನೆಗಳಲ್ಲಿ ಗಂಡಸರು ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ, ಯಾವಾಗಲೂ ಸೋಂಬೇರಿತನದಿಂದ ಅವರು ಇರ್ತಾಯಿದ್ರು. ನೋಡಿ, ಇದೇ ಸ್ಫಟಿಕ ಕಲ್ಲು ನಾನು ಇಟ್ಟಿದ್ದೀನಲ್ಲ ಹಿಂದೆ, ಇದನ್ನೇ ಸ್ಫಟಿಕ ಕಲ್ಲು ಅಂತ ಹೇಳಿದ್ದು. ನನ್ನ ಹತ್ರ ಸಿಗುತ್ತೆ, ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿಮ್ಮ. ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಮತ್ತು ಮದುವೆ ನನಗೆ, ನನ್ನ ತಮ್ಮನಿಗೆ, ನನ್ನ ಮಗಳಿಗೆ, ಅಣ್ಣನಿಗೆ ಯಾರಿಗೂ ಮದುವೆ ಆಗ್ತಾ ಇಲ್ಲ, ಇದನ್ನು ಕಟ್ಟಿದ ಮೇಲೆ ಒಂದು ಒಳ್ಳೆ ವರ ಸಿಕ್ಕಿದೆ, ಮದುವೆ ಫಿಕ್ಸ್ ಆಗಿದೆ ಅಂತೆಲ್ಲ ಹೇಳ್ತೀರಾ. ಖುಷಿ ಆಗುತ್ತೆ ನನಗೆ. ಒಬ್ಬರು ಇಬ್ಬರು ಅಲ್ಲ, ತುಂಬ ಜನ ನನಗೆ ಮೆಸೇಜ್ನ ಮಾಡ್ತಾಯಿದ್ದೀರಾ. ತುಂಬ ಖುಷಿಯಾಗುತ್ತೆ. ಹೀಗೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ತೊಗೊಂಡಾದ್ಮೇಲೆ, ಕಟ್ಟಿದಾದ್ಮೇಲೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ನನಗೂ ಖುಷಿಯಾಗುತ್ತೆ, ನಿಮ್ಮಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನು ನಾನು ಕೇಳ್ಕೊಳ್ಳೋ. ಸಿಕ್ಕಿದ ಮೇಲೆ ನಿಮಗೆ ಒಳ್ಳೇದಾದ್ಮೇಲೆ ನನಗೆ ಅದನ್ನು ಕೊಡಿಸಿ, ಇದನ್ನು ಕೊಡಿಸಿ, ಹಣ ಕೊಡಿ, ನಾನು ಏನೂ ಕೇಳಲ್ಲ. ನಾನು ಕೇಳೋದೊಂದೇ, ನಿಮ್ಮ ಥರ ಯಾರಾದರೂ ಕಷ್ಟದಲ್ಲಿದ್ದಾಗ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ, ಅದಾದಮೇಲೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಅಷ್ಟೇ ನಾನು ಹೇಳೋದು. ಅದನ್ನು ಬಿಟ್ಟು ನನಗೇನು ಹೇಳಲ್ಲ. ಇನ್ನೂ ಖುಷಿನೇ. ಅದಾದಮೇಲೆ ಬೇಕಾದ್ರೆ ನೀವು ಅದನ್ನು ಒಂದು ಮನೆಗೆ ಕಟ್ಟಿದ ಮೇಲೆ ಒಂದು ಕಬೋರ್ಡ್ಗೂ ಕೂಡ ಕಟ್ಬೋದು. ಅಂಗಡಿಗೆ ಕಟ್ಟಿದ ಮೇಲೆ ನೀವು ಹಣ ಎಲ್ಲಿಡ್ತೀರಾ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಅಲ್ಲಿ ಇನ್ನೊಂದು ಚಿಕ್ಕ ಪೀಸನ್ನು ತೊಗೊಂಡು ನೀವು ಕಟ್ಬೋದಾಗುತ್ತೆ. ಆಟೋದಕ್ಕೂ ಕಟ್ಟಿ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಖುಷಿಯಾಗುತ್ತೆ. ಈ ಬೆಳ್ಳುಳ್ಳಿದು ರೆಮಿಡಿ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದೇ ಒಂದು ಲೈಕ್ನ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್